ಇವತ್ತಿನ ಪ್ರತಿಭಟನೆ ಉದ್ದೇಶ ಚಾಮರಾಜ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘ ಮತ್ತು ಜಿಲ್ಲಾ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘ ಮತ್ತು ನೌಕರರ ಸಹಕಾರದಿಂದ ಇವತ್ತು ನಾವು ಹೈನುಗಾರಿಕೆ ಹಲವು ಬೇಡಿಕೆಗಳನ್ನ ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ಜಿಲ್ಲಾಧಿಕಾರಿ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಯಾಕಂತಂದ್ರೆ ಇವತ್ತು ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಇವತ್ತು ನಿಜಕ್ಕೂ ಹೇಳ್ಬೇಕು ಅಂದ್ರೆ ಒಂದು ಲೀಟ್ರ್ ನೀರು ಇವತ್ತು 30 ರೂಪಾಯಿ ಇದೆ, ಹಾಲಿನ ಬೆಲೆ 35 ರೂಪಾಯಿ ಇದೆ. ಇವತ್ತು ರೈತರು ತುಂಬಾ ಇವತ್ತಿನ ಈ ದರಗಳು ಇವತ್ತು ನಿಮ್ಗೆ ಗೊತ್ತೇ ಇದೆ, ತುಂಬಾ ಜಾಸ್ತಿ ಇದೆ. ಇವತ್ತಿನ ರೈತರು ಏನೇ ಬೆಳೆ ಬೆಳೆದ್ರು ಅವ್ರಿಗೆ ಸರಿಯಾದ ರೀತಿ ಹಾಲಿಗೆ ಆಗಲಿ ಇದೇ ಆಗಲಿ ಸರಿಯಾದ ನ್ಯಾಯ ಬೆಲೆ ದೊರೀತಾ ಇಲ್ಲ. ಅದರಿಂದ ಮೊದಲನೇದಾಗಿ ನಾವು ಹಾಲಿನ ದರ ಹೆಚ್ಚೋದು 10 ರೂಪಾಯಿ ಮತ್ತು ಇವಾಗ ಸಹಾಯಧನ 5 ರೂಪಾಯಿ ಕೊಡ್ತಾ ಇದ್ದು 10 ರೂಪಾಯಿ ಎಷ್ಟಂತೆ ಅದು ನಮ್ಗೆ 53 ಕೋಟಿ ಇವತ್ತು ಅನುದಾನ ಬರಬೇಕಾಗಿದೆ ಸರ್ಕಾರದಿಂದ. ಅದು ಬರೋ ಬೇಡಿಕೆ ಇದು. ಮತ್ತು 4ನೇದಾಗಿ ಮತ್ತು ನೌಕರರಿಗೆ 1 ರೂಪಾಯಿ ಸಹಾಯಧನ ಕೊಡುವಂಥದ್ದು ಮತ್ತು ಇನ್ನೊಂದು 5ನೇದು ಬಂದು ಪಶು ಆಹಾರ ಮತ್ತು ಬರಗಾಲ ಪೀಡಿತ ಪ್ರದೇಶ ಇರೋದ್ರಿಂದ ಪಶು ಆಹಾರ ಮತ್ತು ನೀರಿನ ಸೌಲಭ್ಯನ ಸರ್ಕಾರ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಿರೋದು. ಮತ್ತು ನಮ್ಮಲ್ಲಿ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಯಾವುದೇ ಜಾಗ ಇಲ್ಲದ ಕಾರಣದಿಂದ ಸರ್ಕಾರದಿಂದ ಅದನ್ನು ನಿವೇಶನ ಕೊಡಿಸ್ತಕ್ಕಂಥ ಅಂತ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಇವತ್ತು ನಿಜಕ್ಕೂ ಇವತ್ತು ಹಾಲು ಉತ್ಪಾದಕರು 3 ರಿಂದ 4 ಸಾವಿರ ಜನ ಬಂದು ಇವತ್ತು ಉತ್ಪಾದಕರು ಇವತ್ತು ಸಹಕರಿಸಿ ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸುಧಾ ಇವತ್ತು ತಿಳಿಸಿದ್ದೀವಿ. ಈಗ ಮುಖ್ಯಮಂತ್ರಿಗಳೇ ಸುಧಾ ಇವತ್ತು ಹೇಳಿದ್ದಾರೆ, ಯಾವತ್ತು ಸದನದಲ್ಲಿ ಹೇಳಿ ಇವತ್ತು ಲೀಟರ್ಗೆ 30 ರೂಪಾಯಿ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದರಿಂದ ಇವತ್ತು ನಮ್ಮ ರೈತರಿಗೆ ಇವತ್ತು ಅನೇಕ ಬೆಲೆಗಳನ್ನ ದಯವಿಟ್ಟು ಸರ್ಕಾರ ಅತಿ ಶೀಘ್ರ ಈ ಸದನದಲ್ಲಿ ಅದನ್ನ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ತಮ್ಮಲ್ಲಿ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪುಟ್ಟರಂಗ ಶೆಟ್ಟರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಶುವೈದ್ಯ ಸಚಿವರಾಗಿದ್ದಾರೆ. ಅದರಿಂದ ನಮಗೆ ಅನೇಕ ಬೇಡಿಕೆಗಳು ಈಡೇರ್ತವೆ ಅಂತ ನಮ್ಗೆ ಭರವಸೆ ಇದೆ. ಅದರಿಂದ ದಯವಿಟ್ಟು ಇವತ್ತು ಎಲ್ಲ ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ನಮ್ಮ ಎಲ್ಲ ಹಾಲು ಉತ್ಪಾದಕರು ಬಂದು ಇವತ್ತು ಎಲ್ಲರೂ ಸಹಕರಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ.